ಗೈಸ್ ಎಲ್ಲರಿಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್. ಸೊ ಗೈಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ. ಸೊ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ, ಜಸ್ಟ್ ₹333 ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದೀವಿ. ಈ ಒಂದು ₹333 ನ ನೀವು ಪೇ ಮಾಡಿದ್ರೆ ಜಾಬ್, ಕರಿಯರ್, ರಿಲೇಶನ್ಶಿಪ್, ಮ್ಯಾರೇಜ್, ಥರ್ಡ್ ಪಾರ್ಟಿ ಸಿಚುಯೇಷನ್, ಎಕ್ಸ್ ಪರ್ಸನ್ ಬಗ್ಗೆ, ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು, ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು ₹333 ನ ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಬೋದು, ಎಷ್ಟೊತ್ತಾದ್ರೂ ಮಾತಾಡ್ಬೋದು. ಸೊ ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂತ ಅಂದ್ರೆ ಈ ಒಂದು ₹333 ನ ನೀವು ಪೇ ಮಾಡಿ ನೀವು ರೀಡಿಂಗ್ಸ್ ನ ಪಡ್ಕೊಳ್ಳಿ. ಮತ್ತೆ ಈ ಒಂದು ₹333 ನ ನೀವು ಪೇ ಮಾಡಿದ್ರೆ ಒಂದು ಬ್ರೇಸ್ಲೆಟ್ ಫ್ರೀ ಇರುತ್ತೆ. ಓಕೆ, ಸೊ ಇಲ್ಲಿ ನೀವು ನೋಡಬಹುದು. ಸೊ ವಿ ಹ್ಯಾವ್ ಕ್ರಿಸ್ಟಲ್ ಬ್ರೇಸ್ಲೆಟ್ಸ್ ಫ್ರೀ ಇರುತ್ತೆ. ಸೊ ಇದೆಲ್ಲ ಒರಿಜಿನಲ್ ಅಥಾಂಟಿಕ್ ಕ್ರಿಸ್ಟಲ್ಸ್ ಆಗಿರುತ್ತೆ. ಸೊ ನಿಮ್ಮ ರೀಡಿಂಗ್ಸ್ ಪ್ರಕಾರ ನಿಮ್ಮ ನೇಮ್, ನಿಮ್ಮ ಡೇಟ್ ಆಫ್ ಬರ್ತ್ ಮೇಲೆ ಅನಲೈಸ್ ಮಾಡಿ ನಾವು ಒಂದು ಫ್ರೀ ಕಸ್ಟಮೈಸ್ಡ್ ಕ್ರಿಸ್ಟಲ್ಸ್ ನ ನಿಮ್ಗೆ ಫ್ರೀ ಆಗಿ ಕೊಡ್ತಾ ಇದೀವಿ. ಓಕೆ, ಸೊ ದಿಸ್ ಆರ್ ದ ಕ್ರಿಸ್ಟಲ್ಸ್. ಸೊ ನಿಮ್ಗೆ ಇಂಟ್ರೆಸ್ಟ್ ಇದೆ ಇದನ್ನ ಬೈ ಮಾಡಕ್ಕೆ ಅಂದ್ರೆ ನೀವು ಫಸ್ಟ್ ರೀಡಿಂಗ್ ನ ತಗೊಳ್ಳಿ. ಈ ತರದೊಂದು ಕ್ರಿಸ್ಟಲ್ಸ್ ನಿಮ್ಗೆ ಫ್ರೀ ಆಗಿ ಬರುತ್ತೆ. ಅಂಡ್ ಖಂಡಿತವಾಗ್ಲೂ ಎಲ್ಲಾರ್ಗೂ ನಿಮ್ಮ ಕೊರಿಯರ್ ಆದಷ್ಟು ಬೇಗ ಬರುತ್ತೆ. ಸೊ ಜಸ್ಟ್ ವೇಟ್ ಮಾಡಿ, ಒಂದು 2 to 3 days ಅಲ್ಲಿ ಎಲ್ಲಾರ್ಗೂ ಡಿಸ್ಪ್ಯಾಚ್ ಆಗುತ್ತೆ, ಬರುತ್ತೆ. ಓಕೆನಾ? ಸೊ ಯಸ್ ಗೈಸ್, ಸೊ ಇಂಟ್ರೆಸ್ಟ್ ಇದ್ದವರು ಆದಷ್ಟು ಬೇಗ ₹333 ನ ರೀಡಿಂಗ್ ತಗೊಳ್ಳಿ. ಸೊ ಮುಂದೆ ನಾನು ಯಾವ್ದೇ ಕಾರಣಕ್ಕೂ ಆಫರ್ಸ್ ನಾನು ರನ್ ಮಾಡಲ್ಲ, ಯಾಕಂತಂದ್ರೆ ತುಂಬಾ ದಿನ ಆಗೋಗಿದೆ ಆಲ್ರೆಡಿ. ಲೈಕ್ ಫ್ರೀ ಕ್ರಿಸ್ಟಲ್ಸ್ ಕೊಟ್ಟು ರೀಡಿಂಗ್ಸ್ ನ ಕೊಟ್ಟು ಐ ಆಮ್ ಜಸ್ಟ್ ಟೈರ್ಡ್. ಓಕೆ, ಇಂಟ್ರೆಸ್ಟ್ ಇದ್ದವರು ಆದಷ್ಟು ಬೇಗ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಳಿ. ನಾನು ಯಾವಾಗೆಲ್ಲ ರೀಡಿಂಗ್ಸ್ ₹333 ಇದೆ ಅಂತ ನಾನು ಅನೌನ್ಸ್ ಮಾಡ್ತೀನಿ, ಅವತ್ತೊಂದು ದಿನ ನಿಮ್ಗೆ ರೀಡಿಂಗ್ಸ್ ಇದ್ದೇ ಇರುತ್ತೆ. ಓಕೆ, ಸೊ ಯಸ್ ಗೈಸ್, ಸೊ ಈ ಒಂದು ವಿಡಿಯೋ ಮೋಸ್ಟ್ ಡಿಮ್ಯಾಂಡಿಂಗ್ ವಿಡಿಯೋ ಅಂತ ನಾನು ಹೇಳ್ಬೋದು. ತುಂಬಾ ಜನ ಈ ಒಂದು ವಿಡಿಯೋನ ಆಕ್ಚುಲಿ ಡಿಮ್ಯಾಂಡ್ ಮಾಡಿದೀರಾ. ದಟ್ ಈಸ್ ಯಾರೆಲ್ಲ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ, ನಿಮ್ಮ ವ್ಯಕ್ತಿ ನಿಮ್ಮನ್ನ ಬ್ಲಾಕ್ ಮಾಡಿದ್ದಾರೆ, ಇಗ್ನೋರ್ ಮಾಡ್ತಾ ಇದ್ದಾರೆ, ಅವಾಯ್ಡ್ ಮಾಡ್ತಿದ್ದಾರೆ. ಸೊ ನಾವೇ ಎಷ್ಟು ಮಾತಾಡಿದ್ರು ಅವರು ಮಾತಾಡೋದಕ್ಕೆ ರೆಸ್ಪಾಂಡ್ ಮಾಡ್ತಾ ಇಲ್ಲ, ನಿಮ್ಮನ್ನ ತುಂಬಾನೇ ಇಗ್ನೋರ್ ಮಾಡ್ತಿದ್ದಾರೆ ಅಂತ ಅಂದ್ರೆ ದಿಸ್ ರೀಡಿಂಗ್ ಇಸ್ ಫಾರ್ ಯು. ಸೊ ಇಂಟ್ರೆಸ್ಟ್ ಇದ್ದವರು ಆದಷ್ಟು ಫುಲ್ ವಿಡಿಯೋ ನೋಡಿ ಅಂತ ಹೇಳ್ತಾ, ಸೊ ಯಾರೆಲ್ಲ ನಿಮ್ಮ ವ್ಯಕ್ತಿ ನಿಮ್ಮನ್ನ ಇಗ್ನೋರ್ ಮಾಡ್ತಿದ್ದಾರೆ ನಿಮ್ಗೆ ರೆಸೊನೇಟ್ ಆಗತ್ತೆ. ಓಕೆ, ಸೊ ಇವಾಗ ರೀಡಿಂಗ್ ನ ಸ್ಟಾರ್ಟ್ ಮಾಡೋಣ. ನೋಡೋಣ ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ಏನಕ್ಕೆ ಇಗ್ನೋರ್ ಮಾಡ್ತಿದ್ದಾರೆ, ಅವಾಯ್ಡ್ ಮಾಡ್ತಿದ್ದಾರೆ, ಏನಕ್ಕೆ ಅವರು ನಿಮ್ಮನ್ನ ಬ್ಲಾಕ್ ಮಾಡಿದ್ದಾರೆ, ಏನಕ್ಕೆ ಕಮ್ಯುನಿಕೇಶನ್ ಮಾಡ್ತಾ ಇಲ್ಲ, ಎಲ್ಲವೂ ಕೂಡ ಇವಾಗ ತಿಳ್ಕೊಳ್ಳೋಣ. ಓಕೆ, ಸೊ ಲೆಟ್ಸ್ ಬಿಗಿನ್. ಓಕೆ, ನೈಟ್ ಆಫ್ ವಾನ್ಸ್ ಇದೆ, ಅದ್ರ ಜೊತೆಗೆ ವಿ ಹ್ಯಾವ್ 9 of Pentacles. ಓಕೆ, ಅಂಡ್ ಮೆಜಿಷಿಯನ್ ಇದೆ, ನೀವು ನೋಡ್ತಿರ್ಬೋದು. ಓ ಮೈ ಗಾಡ್, ಡೆತ್, 3 of Wands, ಅಂಡ್ ಬಾಟಮ್ ಆಫ್ ದಿ ಕಾರ್ಡ್ 4 of Cups ಇದೆ. ಸೊ ಗೈಸ್, ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದಾರೆ, ನಿಮ್ಮ ವ್ಯಕ್ತಿ ನಿಮ್ಮನ್ನ ಏನಕ್ಕೆ ಇಗ್ನೋರ್ ಮಾಡ್ತಿದ್ದಾರೆ ಅಂತ ಅಂದ್ರೆ ದಿಸ್ ಪರ್ಸನ್ ಇಸ್ ಆಕ್ಚುಲಿ ಫೋಕಸಿಂಗ್ ಆನ್ ದೇರ್ ಗ್ರೋತ್ ಅಂತ ನಂಗೆ ಕಾಣಿಸ್ತಾ ಇದೆ. ಯಾಕೆಂತಂದ್ರೆ ಅವರು ಕರಿಯರ್ ಲೈಫ್ ಅಲ್ಲಿ ತುಂಬಾನೇ ಕೆಲಸ ಮಾಡ್ತಿದ್ದಾರೆ, ತುಂಬಾನೇ ಟ್ರಾವೆಲಿಂಗ್ ಮಾಡ್ತಿದ್ದಾರೆ, ಇತ್ತೀಚೆಗೆ ತುಂಬಾನೇ ಅವರು ತುಂಬಾ ಓಡಾಟ ಮಾಡ್ತಾ ಇದ್ದಾರೆ. ಸೊ ದಿಸ್ ಇಸ್ ವೈ ಐ ಆಮ್ ಗೆಟಿಂಗ್ ಎನರ್ಜಿ. ನೋಡಿ, ನೈಟ್ ಆಫ್ ವಾನ್ಸ್ ಇದೆ. ಸೊ ನೈಟ್ ಆಫ್ ವಾನ್ಸ್ ಇರೋದ್ರಿಂದ ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ. ನಿಮ್ಮ ವ್ಯಕ್ತಿ ಎವ್ರಿ ಡೇ ಟ್ರಾವೆಲಿಂಗ್ ಮಾಡ್ತಿದ್ದಾರೆ. ಮೇ ಬಿ ಅವರ ಏರಿಯಾ ಇರೋದೇ ಒಂದ್ ಕಡೆ, ಅವರ ಕೆಲಸ ಮಾಡೋದು ಆಫೀಸೇ ಒಂದ್ ಕಡೆ ಇರ್ಬೋದು. ಮೋರ್ ದೆನ್ ಇಲ್ಲಿ 30 to 40 kilometers ದೂರ ನಾನು ನೋಡ್ತಾ ಇದ್ದೀನಿ. ಸೊ ಹಾಗಾಗಿ ಒಂದ್ ವ್ಯಕ್ತಿ ಇಡೀ ದಿನ ಬರೀ ಟ್ರಾವೆಲಿಂಗ್ ಅಲ್ಲೇ ಕಳೆದು ಹೋಗ್ತಾ ಇದ್ದಾರೆ ಅವರ ಟೈಮ್. ಸೊ ಹಾಗಾಗಿ ಒಂದ್ ವ್ಯಕ್ತಿ ನಿಮ್ಗೆ ಟೈಮ್ ಕೊಡೋದಿಕ್ ಆಗ್ತಾ ಇಲ್ಲ. ಅವ್ರಿಗೂ ಕೂಡ ತುಂಬಾನೇ ಡಿಸಪಾಯಿಂಟ್ ಆಗ್ತಾ ಇದೆ. ನನ್ನ ವ್ಯಕ್ತಿಗೆ ನಾನು ತುಂಬಾ ಡಿಸಪಾಯಿಂಟ್ ಮಾಡ್ತಾ ಇದ್ದೀನಿ, ಹರ್ಟ್ ಮಾಡ್ತಾ ಇದ್ದೀನಿ, ನನ್ನ ಕೆಲ್ಸನೇ ನನ್ಗೆ ಆಗೋಗಿದೆ, ಅವ್ರಿಗೆ ನಾನು ಟೈಮ್ ಕೊಡ್ತಾ ಇಲ್ಲ, ಅವ್ರ ಜೊತೆಗೆ ಮಾತಾಡ್ತಾ ಇಲ್ಲ, ಅವರು ಕಾಲು ಮೆಸೇಜಸ್ಗೆ ನಾನು ಸರಿಯಾಗಿ ರೆಸ್ಪಾಂಡ್ ಮಾಡ್ತಾ ಇಲ್ಲ, ಅವ್ರನ್ನ ನಾನು ತುಂಬಾನೇ ಇಗ್ನೋರ್ ಮಾಡ್ತಾ ಇದ್ದೀನಿ, ಅವಾಯ್ಡ್ ಮಾಡ್ತಾ ಇದ್ದೀನಿ ಅನ್ನೋದು ನಿಮ್ಮ ವ್ಯಕ್ತಿಗೂ ಕೂಡ ರಿಯಲೈಸೇಷನ್ ಆಗ್ತಾ ಇದೆ. ಸೊ ನಾನೇನ್ ಹೇಳ್ಬೋದು ಅಂದ್ರೆ ದಿಸ್ ಪರ್ಸನ್ ಇಸ್ ಡಸಂಟ್ ಡೂಯಿಂಗ್ ಎನಿ ಇಂಟೆನ್ಷನಲ್, ಯಾವುದೇ ರೀತಿ ಇಂಟೆನ್ಷನಲ್ ಆಗಿ ಅವರು ಏನು ನಿಮಗೆ ನಡ್ಕೋತಾ ಇಲ್ಲ. ಈ ರೀತಿ ಈ ಒಂದು ವ್ಯಕ್ತಿಗೆ ಅನಿಸ್ತಾ ಇದೆ, ನನ್ನ ವ್ಯಕ್ತಿನ ನಾನು ತುಂಬಾ ಇಗ್ನೋರ್ ಮಾಡ್ತಾ ಇದ್ದೀನಿ, ಕಡೆಗಣಿಸ್ತಾ ಇದ್ದೀನಿ, ಇದೆಲ್ಲ ನಾನು ಬೇಕು ಅಂತ ನಾನು ಮಾಡ್ತಾ ಇಲ್ಲ, ನನಗೆ ಇರುವಂತ ಕೆಲಸದ ಜವಾಬ್ದಾರಿಯಿಂದ, ನನ್ನ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಇಂದ ಈ ಒಂದು ವ್ಯಕ್ತಿಗೆ ನಾನು ಟೈಮ್ ಕೊಡೋದಿಕ್ ಆಗ್ತಾ ಇಲ್ಲ. ಸೊ ಹಾಗಾಗಿ ನಮ್ಮಿಬ್ಬರ ಮಧ್ಯೆ ಜಗಳ ಆಗೋದು ಬೇಡ ಅಂತ ಹೇಳಿ ಮೇ ಬಿ ಅವರ ಜೊತೆಗೆ ಕಾನ್ವರ್ಸೇಷನ್ ನ ಇಗ್ನೋರ್ ಮಾಡ್ತಾ ಇದ್ದೀನಿ. ಬಿಟ್ರೆ ಅವರ ನೆನಪಲ್ಲಿ ನಾನು ಡೆಫಿನೆಟ್ಲಿ ಇದೀನಿ ಅಂತ ಅವ್ರಿಗೆ ಫೀಲ್ ಆಗ್ತಾ ಇದೆ. ಸೊ ದಿಸ್ ಪರ್ಸನ್ ಇಸ್ ಆಲ್ಸೋ ಸ್ಯಾಡ್. ನೀವು ಇಲ್ಲಿ ನೋಡ್ತಿರ್ಬೋದು, ಅವ್ರಿಗೂ ಕೂಡ ಇಲ್ಲಿ ನೋಡಿ ತುಂಬಾ ಬೇಜಾರಲ್ಲಿ ಇದ್ದಾರೆ, ಅವ್ರಿಗೂ ಕೂಡ ತುಂಬಾ ಸ್ಟ್ರೆಸ್ ಆಗ್ತಾ ಇದೆ. ನನ್ನ ವ್ಯಕ್ತಿ ತುಂಬಾ ಓವರ್ ಥಿಂಕ್ ಮಾಡ್ತಾರೆ, ನೆಗೆಟಿವ್ ಯೋಚನೆಗಳು ಮಾಡ್ತಾರೆ,
ನನ್ನ ವ್ಯಕ್ತಿಗೆ ನಾನು ಟೈಮ್ ಕೊಡೋದಿಕ್ ಆಗ್ತಾ ಇಲ್ಲ, ನನ್ಗೆ ಯಾಕೆ ಈ ತರ ಪರಿಸ್ಥಿತಿ ಉಂಟಾಗಿದೆ ಅನ್ನೋದು ಇವ್ರಿಗೆ ತುಂಬಾನೇ ತಲೆ ಕೆಡಿಸ್ಕೊತಾ ಇದ್ದಾರೆ. ಈ ಕಡೆ ವರ್ಕ್ ಪ್ರೆಷರ್ ಲೋಡ್ ಆಗ್ತಾ ಇದೆ, ಈ ಕಡೆ ಅವರು ಸ್ಟ್ರೆಸ್ ಅಲ್ಲೂ ಇದ್ದಾರೆ, ಡಿಪ್ರೆಷನ್ ಅಲ್ಲೂ ಇದ್ದಾರೆ. ಅಂಡ್ ಈ ಕಡೆ ಅವ್ರಿಗೆ ತುಂಬಾ ರೆಸ್ಪಾನ್ಸಿಬಿಲಿಟೀಸ್ ಇದೆ. ಏನಂತ ಅಂದ್ರೆ ಲೈಕ್ ತುಂಬಾ ಸಾಲ ಮಾಡ್ಕೊಂಡಿರ್ಬೋದು, ಲೋನ್ಸ್ ತೀರ್ಸೋದಕ್ಕೆ ಇವರು ತುಂಬಾ ಕಡೆ ಕೆಲಸಗಳನ್ನ ಮಾಡಿ ಆ ದುಡ್ಡು ಬರೋದನ್ನ ಎಲ್ಲಾನು ಇವರು ಲೋನ್ಗೆ ಹೋಗ್ತಾ ಇದೆ. ಸೊ ಅವ್ರ ಲೈಫ್ ಅಲ್ಲಿ ನಾನೇನು ಸೇವಿಂಗ್ಸ್ ಮಾಡ್ತಾ ಇಲ್ಲ, ನನ್ನ ಜೀವನದಲ್ಲಿ ನಾನು ಹಿಂಗೆ ಸತ್ತೋಗ್ಬಿಡ್ತೀನ ದುಡ್ದು ಅನ್ನೋದು ಅವ್ರಿಗೆ ತುಂಬಾನೇ ಯೋಚನೆಗಳು ಬರ್ತಾ ಇದೆ. ಸೊ ಹಾಗಾಗಿ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಸರಿಯಾಗಿ ಮಾತುಕತೆ ನಡೆಸ್ತಾ ಇಲ್ಲ. ಯಾಕಂತಂದ್ರೆ ನಿಮ್ ಜೊತೆಗೆ ಮಾತಾಡ್ರೆ ಅವ್ರ ಲೈಫಲ್ಲಿ ಇರೋದೆಲ್ಲ ಹೇಳ್ಬಿಡ್ತಾರೋ ಅವರು, ಅವ್ರಿಗೆ ನಿಮ್ಮ ಹತ್ರ ಮುಚ್ಚಿಡಕ್ ಇಷ್ಟ ಇಲ್ಲ. ಬಟ್ ಇವಾಗ ಆದ್ರೂ ಮುಚ್ಚಿಡ್ತಾ ಇದಾರೆ ಅಂತ ಅಂದ್ರೆ ನಿಮಗೆ ಅದು ಹರ್ಟ್ ಆಗ್ಬಾರ್ದು. ನೀವು ಅವ್ರಿಗೆ ಎಷ್ಟು ಅಂತ ಹೆಲ್ಪ್ ಮಾಡ್ತೀರಾ, ನಿಮ್ಗೂ ಕೂಡ ಫ್ಯಾಮಿಲಿ ಇದೆ, ಅಂದ್ರೆ ಫ್ಯಾಮಿಲಿ ಇನ್ ದ ಸೆನ್ಸ್ ಲೈಕ್ ನಿಮ್ದು ಅಂತ ಲೈಫ್ ಇದೆ. ಸೊ ಎಲ್ಲಾನು ನನ್ನ ಬರ್ಡನ್ನ ಇವ್ರ ಮೇಲೆ ಹೇರಬಾರ್ದು ಅಂತ ಹೇಳಿ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಮಾತನ್ನ ಬಿಟ್ಟಿದ್ದಾರೆ ಅಂತ ನಂಗೆ ಕಾಣಿಸ್ತಾ ಇದೆ. ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಲಾಟ್ಸ್ ಆಫ್ ಫೀಲಿಂಗ್ಸ್. ನಿಮ್ ಜೊತೆಗೆ ಮಾತಾಡಿಲ್ಲ ಅಂತ ಅಂದ್ರೂ ಕೂಡ ಇವ್ರಿಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಇನ್ನೂ ಇದೆ ಅನ್ನೋದಕ್ಕೆ ಇಲ್ಲೇನ್ ಪ್ರೀತಿಯಲ್ಲಿ ಸಪರೇಷನ್ ಆಗಿಲ್ಲ. ಓಕೆ, ಸೊ ಮೇ ಬಿ ನೀವು ತುಂಬಾ ಯೋಚನೆ ಮಾಡ್ತಾ ಇದ್ರ ನನ್ನ ವ್ಯಕ್ತಿಗೆ ಬೇರೆಯವ್ರ ಅಟೆನ್ಷನ್ ಸಿಕ್ಕಿದೆ, ಬೇರೆಯವ್ರ ಜೊತೆಗೆ ಅವರು ಮಾತಾಡ್ತಿರ್ಬೋದಾ ಅಂತ. ಈ ರೀತಿ ಎಲ್ಲ ನಂಗೆ ಏನು ಕಾಣಿಸ್ತಾ ಇಲ್ಲ. ಟು ಬಿ ಫ್ರಾಂಕ್ ಆಗಿ ಹೇಳ್ಬೇಕಂದ್ರೆ 9 ಆಫ್ ವಾಂಡ್ಸ್ ಇದೆ. ಒಂದು ರೈಟ್ ಟೈಮ್ಗೋಸ್ಕರ ದಿಸ್ ಪರ್ಸನ್ ಆಕ್ಚುಲಿ ವೇಟಿಂಗ್. ಯಾಕಂತಂದ್ರೆ ನನ್ಗೂ ಕೂಡ ಒಂದು ಒಳ್ಳೆ ಲೈಫ್ ಅಲ್ಲಿ ಜೀವನ ಮಾಡ್ಬೇಕು, ನನ್ನ ವ್ಯಕ್ತಿಗೆ ನಾನು ತುಂಬಾ ಪ್ರೀತಿ ಮಾಡ್ಬೇಕು, ಅವ್ರನ್ನ ಬರೀ ಪ್ರೀತಿ ಮಾಡ್ತಾ ಇದೀನಿ ಅಂತ ಹೇಳ್ಕೊಂಡು ಓಡಾಡೋದಲ್ಲ, ಅದೇ ರೀತಿ ನಾನು ಅವ್ರನ್ನ ನೋಡ್ಕೋಬೇಕು. ಅವ್ರ ಯಾವ ರೀತಿನಲ್ಲಿ ಈ ಒಂದು ವ್ಯಕ್ತಿ ಯೋಚನೆ ಮಾಡ್ತಿದ್ದಾರೆ ಅಂದ್ರೆ ಅವ್ರಿಗೆ ನೀವು ಅವ್ರ ಲೈಫ್ ಅಲ್ಲಿ ಇದ್ದೀರಾ ಅಂತ ಅಂದ್ರೆ ನಿಮಗೆ ಯಾವ್ದೇ ರೀತಿ ಕಷ್ಟ ಆಗಬಾರ್ದು. ಪ್ರತಿಯೊಂದು ಮೊಮೆಂಟ್ ಅಲ್ಲೂ ನೀವು ನಿಮ್ಮ ಲೈಫ್ ನ ಎಂಜಾಯ್ ಮಾಡ್ಬೇಕು, ಆ ಕಂಫರ್ಟ್ ನ ನಾನು ಕೊಡ್ಬೇಕು ಅನ್ನೋದು ಇವರ ಒಂದು ಆಸೆ ಆಗಿದೆ. ಅಂಡ್ ಖಂಡಿತ ನೀವು ತುಂಬಾ ಆಂಬಿಷನ್ ಇರುವಂತ ವ್ಯಕ್ತಿ, ನಿಮ್ಗೆ ತುಂಬಾ ಟ್ಯಾಲೆಂಟ್ ಇದೆ, ಯು ಆರ್ ಮಲ್ಟಿ ಟ್ಯಾಲೆಂಟೆಡ್. ಸೊ ಆ ಒಂದು ಟ್ಯಾಲೆಂಟ್ ನ ಈ ಒಂದು ವ್ಯಕ್ತಿ ನನಗೋಸ್ಕರ ಅವರು ಸ್ಯಾಕ್ರಿಫೈಸ್ ಮಾಡೋದು ಬೇಡ. ಇವರ ಒಂದು ಆಂಬಿಷನ್ಗೆ ನಾನು ಡ್ರೀಮ್ ಆಗ್ಬೇಕು, ನಾನು ಅವ್ರಿಗೆ ಸಪೋರ್ಟ್ ಮಾಡ್ಬೇಕು, ಸಹಕಾರ ಮಾಡ್ಬೇಕು ಅಂತ ಈ ಒಂದು ವ್ಯಕ್ತಿ ತುಂಬಾ ಕಷ್ಟ ಪಡ್ತಿದ್ದಾರೆ. ಇನ್ ದ ಸೇಮ್ ಟೈಮ್ ಅವ್ರ ಲೈಫ್ ಅಲ್ಲೂ ಕೂಡ ಬರ್ಡನ್ ಆಗ್ತಾ ಇದೆ. ಅವ್ರಿಗೆ ಇವಾಗ ಬ್ಯಾಡ್ ಟೈಮ್ ನಡೀತಾ ಇದೆ ಅಂತ ಅವ್ರಿಗೆ ಫೀಲ್ ಆಗ್ತಾ ಇದೆ. ಇವಾಗ ಏನೇ ಹೇಳೋಕ್ ಹೋದ್ರು ಮತ್ತೊಂದು ಆಗುತ್ತೆ ಅನ್ನೋದು ಈ ಒಂದು ವ್ಯಕ್ತಿಗೆ ಚೆನ್ನಾಗಿ ಗೊತ್ತಿದೆ. ದಿಸ್ ಪರ್ಸನ್ ಡಸನ್ ವಾಂಟ್ ಟು ಲೂಸ್ ಯು. ನಿಮ್ಮನ್ನ ಅವರು ಕಳ್ಕೊಳಕ್ ಇಷ್ಟ ಇಲ್ಲ, ಕಳ್ಕೊಂಡಾದ್ಮೇಲೆ ಅದನ್ನ ಪಡ್ಕೊಳ್ಳೋದು ತುಂಬಾ ಕಷ್ಟ ಇದೆ. ಸೊ ಇವಾಗ ಏನೋ ಫ್ರಸ್ಟ್ರೇಷನ್ ಅಲ್ಲಿ ಮಾತಾಡ್ತಾರೆ, ಕೋಪದಲ್ಲಿ ಮಾತಾಡ್ತಾರೆ ಅಂತ ಹೇಳಿ ಕೋಪಕ್ಕೆ ಬುದ್ಧಿ ಕೊಡಬಾರ್ದು ಅಂತ ಹೇಳಿ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಮಾತಾಡ್ತಾ ಇಲ್ಲ. ದಿಸ್ ಇಸ್ ವಾಟ್ ಐ ಆಮ್ ಗೆಟಿಂಗ್ ಎನರ್ಜಿ. ಬಟ್ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಲಾಟ್ಸ್ ಆಫ್ ಎಮೋಷನ್. ಅವರು ನಿಮ್ಮನ್ನ ಪ್ರಾಮಾಣಿಕವಾಗಿ ಇಷ್ಟಪಟ್ಟಿದಾರ ಅಂದ್ರೆ ನೀವು ಇಲ್ಲಿ ನೋಡ್ತಿರ್ಬೋದು. ದಿಸ್ ಪರ್ಸನ್ ಇಸ್ ಆಕ್ಚುಲಿ ಮ್ಯಾನಿಫೆಸ್ಟಿಂಗ್ ದಿಸ್ ಲೈಫ್. ಓಕೆ, ನಿಮ್ಮ ಜೊತೆ ಲೈಫ್ ನ ಚೆನ್ನಾಗಿರ್ಬೇಕು ಅಂತ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ. ಈ ಒಂದು ವ್ಯಕ್ತಿ ಪ್ರೀತಿ ಮನ್ಸನ್ನ ಗೆದ್ದಿರೋಂತ ವ್ಯಕ್ತಿ. ನಾನು ಈ ಒಂದು ವ್ಯಕ್ತಿನ ಮತ್ತೆ ಕಳ್ಕೋಬಾರ್ದು ಅನ್ನೋದು ತುಂಬಾ ಆಸೆ, ಅಂದ್ರೆ ತುಂಬಾ ಯೋಚನೆ ಮಾಡ್ತಿದ್ದಾರೆ. ಬಟ್ ದಿಸ್ ಪರ್ಸನ್ ಇಸ್ ಆಕ್ಚುಲಿ ಲವಿಂಗ್ ಯು ಸೋ ಮಚ್. ತುಂಬಾ ಪ್ರೀತಿ ಮಾಡ್ತಾರೆ, ತುಂಬಾ ಕೇರ್ ಮಾಡ್ತಾರೆ. ಅಂಡ್ ದಿಸ್ ಪರ್ಸನ್ ಸಿ ಯು ಲೈಕ್ ಎನ್ ಏಂಜಲ್. ಅವರು ನಿಮ್ಮನ್ನ ದೇವ್ರ ತರ ಅನ್ಕೋತಾ ಇದಾರೆ, ದೇವತೆ ತರ ಅನ್ಕೋತಾ ಇದಾರೆ. ಓಕೆ, 9 ಆಫ್ ಪೆಂಟಿಕಲ್ಸ್ ಇದೆ. ಅವರ ಕಷ್ಟದ ಸಮಯದಲ್ಲಿ ನೀವು ಕೈ ಹಿಡ್ದಿದ್ದೀರಾ, ಅವರ ಕಷ್ಟದ ಸಮಯದಲ್ಲಿ ಪ್ರತಿಯೊಂದು ಹೆಜ್ಜೆಯಲ್ಲೂ ನೀವ್ ನಿಂತಿದ್ದೀರಾ. ನಿಮಗೋಸ್ಕರ ಅವ್ರು ಏನ್ ಮಾಡೋಕ್ಕೂ ರೆಡಿ ಇದ್ದಾರೆ ಇವಾಗ. ಸೊ ಇನ್ನು ಮುಂದೆ ಈ ಒಂದು ವ್ಯಕ್ತಿ ಹ್ಯಾಸ್ ಟು ಸ್ಟಾರ್ಟ್ ಅ ನ್ಯೂ ಲೈಫ್ ಅಂತ ಅವ್ರಿಗೆ ಫೀಲ್ ಆಗ್ತಾ ಇದೆ. ಡೆತ್ ಇದೆ. ಸೊ ಡೆತ್ ಅಂದ್ರೆ ಸೊ ಅವ್ರ ಲೈಫ್ ಅಲ್ಲಿ ನಡೀತಿರುವಂತ ಎಲ್ಲಾ ನೆಗೆಟಿವಿಟಿಯಿಂದ ಆಚೆಗೆ ಬಂದು ಅವರ ಲೈಫ್ ನ ಫ್ರೆಶ್ ಆಗಿ ರಿಸ್ಟಾರ್ಟ್ ಮಾಡಬೇಕು ಅಂತ ಅವ್ರಿಗೆ ಫೀಲ್ ಆಗ್ತಾ ಇದೆ. ಸೊ ಈ ಒಂದು ಕನೆಕ್ಷನ್ ಇಸ್ ಟೇಕಿಂಗ್ ಅ ಬಿಗ್ ಟ್ವಿಸ್ಟ್. ಓಕೆ, ನಿಮ್ಮ ರಿಲೇಶನ್ಶಿಪ್ ರಿಬರ್ತ್ ಆಗ್ತಾ ಇದೆ, ನ್ಯೂ ಬಿಗಿನಿಂಗ್ ಆಗ್ತಾ ಇದೆ. ನಿಮ್ಮ ಲೈಫ್ ಅಲ್ಲಿ ಇರುವಂತ ಕಾರ್ಮಿಕ್ ಸೈಕಲ್ ಎಲ್ಲ ಹೀಲ್ ಆಗಿ ನಿಮ್ಮ ವ್ಯಕ್ತಿ ನೆಗೆಟಿವಿಟಿಯಿಂದ ಆಚೆಗೆ ಬರ್ತಾ ಇದ್ದಾರೆ. ದಿಸ್ ಪರ್ಸನ್ ವಿಲ್ ಡೆಫಿನೆಟ್ಲಿ ಗಿವ್ ಯು ಟೈಮ್. ಇವತ್ತು ಅವರೇ ನಿಮ್ಗೆ ಟೈಮ್ ಕೊಡ್ತಲ್ಲ, ಮುಂದೆ ಅವ್ರು ಟೈಮ್ ಕೊಡ್ತಾರೆ. ಮುಂದೆ ನಿಮ್ಮನ್ನ ಚೆನ್ನಾಗಿ ನೋಡ್ಕೋತಾರೆ, ಖುಷಿ ಪಡಿಸ್ತಾರೆ, ಸ್ಯಾಟಿಸ್ಫೈ ಮಾಡ್ತಾರೆ. ನೀವೇನ್ ಹೇಳ್ತಿರೋ ಅದೆಲ್ಲಾನು ಕೂಡ ಕೇಳ್ಬೇಕು ಅಂತ ಅವ್ರಿಗೆ ಫೀಲ್ ಆಗ್ತಾ ಇದೆ. ಈ ಒಂದು ವ್ಯಕ್ತಿ ಫಾರ್ ದ ಫಸ್ಟ್ ಟೈಮ್ ಈಗೋನ ಬಿಟ್ಟು, ಆಟಿಟ್ಯೂಡ್ ನ ಬಿಟ್ಟು ನಿಮ್ಮನ್ನ ಪಡ್ಕೋಬೇಕು ಅಂತ ಹೊರಟು ಬರ್ತಾ ಇದಾರೆ ಅಂತ ನಂಗೆ ಕಾಣಿಸ್ತಾ ಇದೆ. ದಿಸ್ ಪರ್ಸನ್ ಇಸ್ ಅನ್ ಹ್ಯೂಜ್ ಇನ್ ಲವ್ ವಿತ್ ಯು. ಸೊ ಡೀಪ್ ಆಗಿ ಅವರು ನಿಮ್ಮನ್ನ ಇಷ್ಟಪಟ್ಟಿದ್ದಾರೆ, ಪ್ರೀತಿಸ್ತಾ ಇದ್ದಾರೆ, ಕೇರ್ ಮಾಡ್ತಾರೆ. ಆ ಕೇರ್ ಮಾಡೋದನ್ನ, ಪ್ರೀತಿನ ಅವರು ಯಾವತ್ತಿಗೂ ಯಾರತ್ರನೂ ಹೇಳ್ಕೊಳಲ್ಲ. ಯಾಕಂತ ಅಂದ್ರೆ ಪ್ರೀತಿ ಅನ್ನೋದು ಇಟ್ ಇಸ್ ನಾಟ್ ಸಮಥಿಂಗ್ ಲೈಕ್ ಎಕ್ಸ್ಪ್ರೆಸ್ ಮಾಡುವಂತ ವ್ಯಕ್ತಿ ಅಲ್ಲ. ದಿಸ್ ಪರ್ಸನ್ ಇಸ್ ಸಮ್ವನ್ ಹೂ ಇಸ್ ಇಂಟ್ರೋವರ್ಟ್. ನೀವು ಕೂಡ ಇಂಟ್ರೋವರ್ಟ್ ಇರ್ಬೋದು ಅಥವಾ ಅವರು ಕೂಡ ಇಂಟ್ರೋವರ್ಟ್ ಇರ್ಬೋದು. ಸೊ ಈ ಒಂದು ವ್ಯಕ್ತಿ ಯಾವುದೇ ಕಾರಣಕ್ಕೂ ಯಾವ್ದನ್ನು ಹೇಳ್ಕೊಳಲ್ಲ. ಬಟ್ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಲಾಟ್ಸ್ ಆಫ್ ಎಮೋಷನ್. ಬಟ್ ಒಂದು ಅವ್ರಿಗೆ ತುಂಬಾ ಭಯ ಇದೆ. ಏನೋ ಅಂತ ಅಂದ್ರೆ ಇಷ್ಟು ದಿನ ಅವ್ರ ಜೊತೆಗೆ ಮಾತಾಡಿಲ್ಲ, ಕೋಪ ಮಾಡ್ಕೊಂಡಿರ್ತಾರ, ಅವ್ರನ್ನ ಹೇಗ್ ಸಮಾಧಾನ ಮಾಡೋದು ಅಂತ ಗೊತ್ತಾಗಲ್ಲ. ಸೊ ಐ ಥಿಂಕ್ ದಿಸ್ ಪರ್ಸನ್ ವಾಂಟ್ಸ್ ಟು ಗಿವ್ ಯು ಲಾಟ್ಸ್ ಆಫ್ ಸರ್ಪ್ರೈಸ್. ಸೊ ಪ್ರೆಸೆಂಟೇಶನ್ ಕೊಡ್ಬೇಕು, ಏನೋ ಒಂದು ಪ್ರೆಸೆಂಟ್ ಮಾಡ್ಬೇಕು, ಸಮಥಿಂಗ್ ಇವ್ರಿಗೆ ಇಷ್ಟ ಬಂದಂತ ಕಡೆಗೆ. ಮೇ ಬಿ ನಿಮ್ಗೆ ಏನಾದ್ರು ಒಂದು ಡ್ರೀಮ್ ರೆಸ್ಟೋರೆಂಟ್ ಅಥವಾ ಡ್ರೀಮ್ ಪ್ಲೇಸ್ ಏನಾದ್ರು ಇದ್ರೆ ಅಂದ್ರೆ
ಅಲ್ಲಿ ನಿಮ್ಮನ್ನ ಕರ್ಕೊಂಡು ಹೋಗಿ ಸಮಥಿಂಗ್ ದಿಸ್ ಪರ್ಸನ್ ಹ್ಯಾಸ್ ಟು ಗಿವ್ ಯು ಅನ್ ಅಪಾಲಜಿ. ಸೊ ಅಪಾಲಜಿ ಕೊಡೋಂತ ಮುಖಾಂತರ ನಿಮ್ಗೆ ಏನೋ ಒಂದು ಪ್ರೆಸೆಂಟೇಶನ್ ಕೊಡಬೇಕು ಅನ್ನೋದು ಅವ್ರಿಗೆ ತುಂಬಾ ಆಸೆ ಆಗ್ತಾ ಇದೆ. ಯಾಕೆಂತ ಅಂದ್ರೆ ದಿಸ್ ಇಸ್ ದ ವೇ ಆಫ್ ಟೆಲಿಂಗ್ ಹಿಸ್ ಫೀಲಿಂಗ್ಸ್ ಟುವರ್ಡ್ಸ್ ಯು. ನಿಮ್ಮ ಮೇಲೆ ಏನ್ ಫೀಲಿಂಗ್ಸ್ ಇದೆ ಅಂತ ಎಕ್ಸ್ಪ್ರೆಸ್ ಮಾಡಬೇಕು. ಇತ್ತೀಚೆಗೆ ಒಂದ್ ವ್ಯಕ್ತಿಗೆ ನಿಮ್ಮ ನೆನಪುಗಳು ತುಂಬಾ ಕಾಡ್ತಾ ಇದೆ. ಯಾಕಂತಂದ್ರೆ ಅವ್ರಿಗೆ ಯಾವತ್ತಿಗೂ ನೆನಪು ಅಂತಂದ್ರೆ ಗೈಸ್ ನೋಡಿ, ಇಟ್ಸ್ ನಾಟ್ ಸಮಥಿಂಗ್ ಲೈಕ್ ಯಾವಾಗ್ಲೂ ಒಬ್ಬ ವ್ಯಕ್ತಿ ನಮ್ಮನ್ನ ನೆನ್ಪು ಮಾಡ್ಕೋತಾನೆ ಅಂತ ಹೇಳಕ್ಕಾಗಲ್ಲ. ಬಟ್ ಈ ಒಂದ್ ವ್ಯಕ್ತಿಗೆ ನಿಮ್ಮನ್ನ ಕಳ್ಕೊಳಕ್ ಇಷ್ಟ ಇಲ್ಲ. ಪ್ರತಿ ಸತಿನೂ ನಿಮ್ಮ ನೆನಪುಗಳಿಂದ ಅವ್ರು ಇದ್ದಾರೆ, ನೆನಪುಗಳಲ್ಲಿ ಇರ್ತಾರೆ. ಬಟ್ ಅವ್ರು ಹೇಳ್ಕೊಳಲ್ಲ ನಾನು ನಿನ್ ಬಗ್ಗೆ ಯೋಚನೆ ಮಾಡ್ತಾ ಇದೀನಿ ಅಂತ. ಈ ರೀತಿ ಈಗೋಯಿಸ್ಟಿಕ್ ಪರ್ಸನ್. ಬಟ್ ಇವಾಗ ಫಾರ್ ದ ಫಸ್ಟ್ ಟೈಮ್ ಈಗೋನ ಬಿಟ್ಟು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಸೊ ನನ್ನ ವ್ಯಕ್ತಿನ ಚೆನ್ನಾಗಿ ನೋಡ್ಕೋಬೇಕು ಅಂತ. ಅಂದ್ರೆ ಯು ಡಿಸರ್ವ್ ದಿಸ್ ಲವ್, ಯು ಡಿಸರ್ವ್ ದಿಸ್ ರಿಲೇಶನ್ಶಿಪ್, ಯು ಡಿಸರ್ವ್ ಅಟೆನ್ಷನ್, ಯು ಡಿಸರ್ವ್ ಲವ್ ಅಂತ ಅವ್ರಿಗೆ ಅನಿಸ್ತಾ ಇದೆ. ಯಾಕೆಂತಂದ್ರೆ ಅವರ ಕಷ್ಟದ ಸಮಯದಲ್ಲಿ ನೀವು ಕೈ ಹಿಡಿದಿರಾ, ಪ್ರೀತಿ ಮಾಡಿದಿರಾ. ತುಂಬಾ ಜನ ನಿಮ್ಮನ್ನ ಡೌಟ್ ಪಟ್ಟಿರೋರು ಇದಾರೆ. ಬಟ್ ಆ ಒಂದು ವ್ಯಕ್ತಿ ನಿಮ್ಮ ಸಕ್ಸಸ್ನ ಅಥವಾ ನಿಮ್ಮ ಲೈಕ್ ನಿಮ್ಮನ್ನ ಅವ್ರು ಯಾವತ್ತೂ ಡೌಟ್ ಮಾಡಿಲ್ಲ. ನಿಮ್ಮ ಒಂದು ಲೈಕ್ ಡ್ರೀಮ್ಸ್ ಬಗ್ಗೆ ಆಗಿರ್ಲಿ, ಟ್ಯಾಲೆಂಟ್ ಬಗ್ಗೆ ಆಗಿರ್ಲಿ, ಅಥವಾ ನಿಮ್ಮ ಕೆಪಾಸಿಟಿ ಬಗ್ಗೆ ಆಗ್ಲಿ ಯಾವತ್ತೂ ಜೋಕ್ ಮಾಡಿಲ್ಲ. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಆಕ್ಚುಲಿ ಟೆಲ್ಲಿಂಗ್ ಯು ಇಸ್ ಐ ಲವ್ ಯು ಅಂತ. ಸೊ ಐ ಲವ್ ಯು ಅಂತ ಹೇಳ್ತಿದ್ದಾರೆ. ಸೊ ಡೆಫಿನೆಟ್ ಆಗಿ ಈ ಒಂದು ಮೆಸೇಜಸ್ ನ ಕ್ಲೈಮ್ ಮಾಡ್ಬೇಕಂದ್ರೆ ಕ್ಲೇಮ್ ದಿಸ್ ಎನರ್ಜಿ ಅಂತ ಟೈಪ್ ಮಾಡಿ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್.